ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಪ್ರವಾಸಿ ಜೀವನ ಜೋವಿಲ್ ಬ್ಲಾಗ್ಸ್. ಹೇಗಿದ್ದೀರಾ ನೀವೆಲ್ಲ? ಇವತ್ತಿನ ಬ್ಲಾಗ್ ಏನಂತ ಹೇಳಿದರೆ, ನಮ್ಮ ಮನೆಯಿಂದ ಬಂದಿದ್ದರು, ನಮ್ಮ ತಾಯಿ ಮನೆಯಿಂದ ನನ್ನ ತಾಯಿ, ಅಜ್ಜಿ, ಅಣ್ಣ ಮತ್ತು ಅವರ ಮಕ್ಕಳು. ಸೊ ಇವತ್ತಿನ ಬ್ಲಾಗಲ್ಲಿ ನಾವು ಮಕ್ಕಳ ಜೊತೆ ಹೇಗೆ ಆಟ ಆಡಿದ್ದೇವೆ ಅದನ್ನು ತೋರಿಸ್ತೇವೆ. ಮಕ್ಕಳಿಗೆ ಹೇಗೆ ನಾವು ಟೈಮ್ ಪಾಸ್ ಮಾಡಿದ್ದೇವೆ ವಿದೌಟ್ ಫೋನ್, ಹೇಗೆ ಆಟ ಎಲ್ಲ ಆಡಿದ್ದೇವೆ ಅಂತ ನಾವು ನಿಮಗೆ ತೋರಿಸ್ತೇವೆ. ಮತ್ತು ನಾವು ಇಲ್ಲಿ ಹತ್ತಿರ ಇರುವ ಕುಂಜಾರಗಿರಿ ಟೆಂಪಲ್ ಹತ್ರ ಹೋಗಿದ್ವಿ. ಅಲ್ಲಿ ಮಂಗಗಳಿದ್ರು. ಮಕ್ಕಳಿಗೆ ಮಂಕೀಸ್ ಅಂತೇಳಿ ತುಂಬ ಇಷ್ಟ. ಸೊ ಅವರಿಗೆ ಫ್ರೂಟ್ಸ್ ಕೊಡೋದು ಅದೆಲ್ಲ ಅಂತೇಳಿ ತುಂಬ ಇಷ್ಟ. ಸೊ ಅವರಿಗೆ ಸ್ವಲ್ಪ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಆಮೇಲೆ ಅಲ್ಲಿಂದ ನಾವು ಇದಕ್ಕೆ ಹೋಗಿ ಕಲ್ಮಡಿ ಬೋಟ್ ಟೈಪ್ ಚರ್ಚ್ ಇದೆಲ್ಲ ಬೆಲಂಕಣಿ ಮಾತೆದು, ಅಲ್ಲಿಗೆ ಸಹ ಹೋಗಿದ್ವಿ. ಸೊ ಅಲ್ಲಿಂದ ಹತ್ತಿರ ಒಂದು ಮಲ್ಪೆ ಬೀಚ್ ಇದೆ ಅಲ್ವಾ, ಅಲ್ಲಿ ಫುಡ್ ಫೆಸ್ಟಿವಲ್ ಅಂತ ಇತ್ತು. ಸೊ ನಾವು ಅಲ್ಲಿಗೆ ಹೋಗಿದ್ವಿ. ಬಟ್ ಅಲ್ಲಿ ಎಂತೆಲ್ಲ ಆಯಿತು ಅಂತ ನೀವು ನೋಡಿ ಬನ್ನಿ. ಇವ್ರು ನನ್ನ ಅಣ್ಣ. ಹಾಯ್ ಸಂಗ್ರಿ ಬ್ಲಾಗಕ್ಕೆ. ಮತ್ತು ಹಿಂದೆ ಇಬ್ಬರು ಮಕ್ಕಳು ಕಾಣ್ತಿದ್ದಾರಲ್ಲ, ಅವರು ಅಣ್ಣನ ಮಕ್ಕಳು. ಮತ್ತು ಅವರ ಹಿಂದೆ ಇದ್ದಾರೆ ಅವ್ರ ನಮ್ಮ ಅಮ್ಮ, ಅವರ ಹಿಂದೆ ಇರೋದು ನನ್ನ ಅಜ್ಜಿ. ಇಲ್ಲಿ ಊಟ ಎಲ್ಲ ಆಗಿ ಮಕ್ಕಳೆಲ್ಲ ಸ್ವಲ್ಪ ರೆಸ್ಟ್ ಮಾಡಿದ ನಂತರ ಸಂಜೆ ಅವರನ್ನು ಆಟಾಡಿಸ್ಲಿಕ್ಕೆ ಅಂತ ನಾವು ಅಂಗಳದಲ್ಲಿ ಆಟಾಡಿಸ್ತಾ ಇದ್ದೇವೆ. ಇದು ನಿಮಗೆ ಗೊತ್ತುಂಟಲ್ಲ, ಅಡಿಕೆ ಮರದ್ದು ಇದಿರ್ತದಲ್ಲ, ಸೋಗೆ ಅಂತ ಹೇಳ್ತಾರೆ, ತುಳುವಲ್ಲಿ ಪಾಲೆ ಅಂತ ಹೇಳ್ತಾರೆ. ಅದರಲ್ಲಿ ಕೂತ್ಕೊಳಿಸಿ ಅವರನ್ನು ಹೇಳ್ಕೊಂಡು ಹೋಗೋದು. ನಾವು ಸಹ ಸಣ್ಣದಿರುವಾಗ ಹೀಗೆ ಆಟಾಡ್ತಿದ್ವಿ. ಆ ಮಕ್ಕಳ ನೋಡುವಾಗ ಸಹ ನಾವು ಸಹ ಅವರ ಜೊತೆ ಮಕ್ಕಳಾಗಿ ಬಿಟ್ವಿ. ತುಂಬ ಖುಷಿಯಾಯಿತು ಅವರ ಜೊತೆ ಆಟಾಡಿ. ನನ್ನ ಮಗಳಂತ ಅದರಿಂದ ಹೇಳ್ಲಿಕ್ಕೇ ಕೇಳ್ತಾ ಇರಲಿಲ್ಲ. ಒಮ್ಮೆ ಅವರ ಅಪ್ಪ ಹೇಳ್ಕೊಂಡು ಹೋಗ್ತಾಯಿದ್ರು, ಒಮ್ಮೆ ನಾನು ಹೇಳ್ಕೊಂಡು ಹೋದೆ ಅವಳು ತುಂಬ ಎಂಜಾಯ್ ಮಾಡಿದ್ಳು. ಅವಳಿಗೆ ಎಬ್ರಾಡಲ್ಲಿ ಇದೆಲ್ಲ ಎಂತ ಇಲ್ಲ ಅಲ್ವಾ, ಇಲ್ಲಿ ಅವಳು ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ನಾವು ಹೆಚ್ಚಾಗಿ ಅವಳನ್ನು ಹೀಗೆ ಅಂಗಳದಲ್ಲಿ ಆಟಾಡಲಿಕ್ಕೆ ಬಿಡ್ತೇವೆ. ಲೈಕ್ ನೇಚರ್ ಜೊತೆನೇ ಜಾಸ್ತಿ ಅವಳು ಇರ್ತಾಳೆ. ತೋಟಕ್ಕೆ ಹೋಗೋದು ಮತ್ತು ಹೀಗೆ ಆಟಾಡೋದು, ಇದರಲ್ಲೇ ಟೈಮ್ ಜಾಸ್ತಿ ಕಳಿತೇವೆ. ಫೋನೆಲ್ಲ ಅಷ್ಟು ಕೊಡೋದಿಲ್ಲ. ಮತ್ತು ನಾವು ಅವರದ್ದು ಫೇವ್ರೆಟ್ ಗೇಮ್ ರಿಂಗಾಯಿ ಹಾರೋದು ಸಹ ಹೇಳಿದ್ವಿ. ಅದರಲ್ಲಿ ಸಹ ತುಂಬ ಫನ್ನಾಗಿ ಆಟಾಡ್ತಾ ಇದ್ವಿ. ನನ್ನ ಮಗಳಂತೂ ಅವಳೇ ರೈಮ್ ಹೇಳ್ತಾ ಇದ್ಲು. ಮತ್ತು ನಾನು ಸಹ ಅವರ ಜೊತೆ ಮಕ್ಕಳಾಗಿ ಆ ರೈಮ್ ಹೇಳ್ತಾ ಟೈಮ್ ಹೋದದೇ ಗೊತ್ತಾಗಲಿಲ್ಲ ನಮಗೆ. ಹೀಗೆ ಆಟಾಡ್ತಾ ತುಂಬ ಹೊತ್ತು ಆಟಾಡ್ತಾ ಇದ್ವಿ ನಾವು. ನಾವಿಲ್ಲಿ ಆಟಾಡಿ ಎಲ್ಲ ಆದಮೇಲೆ ಕುಂಜಾರಗಿರಿ ಮಂಕಿ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಟೆಂಪಲ್ ಹತ್ರ. ಇಲ್ಲಿ ನಾವಿರುವ ಜಾಗ ಪಾಜಕ ಕ್ಷೇತ್ರ ಅಂತ. ಅಲ್ಲಿ ಹೆಚ್ಚಾಗಿ ಟೆಂಪಲ್ಸ್ಗಳು ಜಾಸ್ತಿ ಇವೆ ಮತ್ತು ಮಠಗಳಿವೆ. ಮತ್ತು ಈ ಪ್ಲೇಸ್ ಎಲ್ಲ ತುಂಬ ಚಂದ. ಅಂದರೆ ಫುಲ್ ಎರಡೂ ಸೈಡಲ್ಲಿ ಸಹ ಗ್ರೀನರಿ ಉಂಟು. ಮತ್ತು ವೇ ನೋಡಿ, ಆ ಟೆಂಪಲ್ಗೆ ಹೋಗೋದು ಅದು ಕೂಡ ಒಳ್ಳೆ ಬೆಟ್ಟದ ಮೇಲೆ ಇರೋದ್ರಿಂದ ಅನಿಸುತ್ತೆ ಅದಕ್ಕೆ ಕುಂಜಾರಗಿರಿ ಅಂತ ಹೆಸರು ಬಂದಿರೋದು. ಈ ಪ್ಲೇಸಿನ ಹೆಸರು ಕುಂಜಾರಗಿರಿ ಅಂತ. ಇಲ್ಲಿ ಈ ಕಡೆಯಿಂದ ಹೋದರೆ ನಡ್ಕೊಂಡು ಕೂಡ ಹೋಗ್ಬೋದು ಆ ಟೆಂಪಲಿಗೆ, ತುಂಬ ದೂರ ಇದೆ. ಬಟ್ ಇನ್ನೊಂದು ವೇ ಅಲ್ಲಿ ನಾವು ಗಾಡಿಯಲ್ಲಿ ಹೋಗಬೇಕು. ಇಲ್ಲಿ ಉತ್ಸವ ಎಲ್ಲ ಆಗುವಾಗ ತುಂಬ ಚೆಂದ ಇರುತ್ತೆ. ಒಳ್ಳೆ ಡೆಕೋರೇಷನ್ ಎಲ್ಲ ಮಾಡಿ ಒಳ್ಳೆ ಇರುತ್ತೆ. ನಾವು ತುಂಬ ಸಲ ಹೋಗಿದ್ದೇವೆ. ನಾವು ಇಂಡಿಯಾಗೆ ಬಂದಾಗ ನಮಗೆ ಸಿಕ್ಕಿದೆ, ಲೈಕ್ 2 times ಏನೋ ಸಿಕ್ಕಿದೆ ನಮಗೆ ಆ ಉತ್ಸವ. ನೋಡಿ ನಾವು ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ತುಂಬ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ ಈ ಪ್ಲೇಸ್ ನೋಡಲಿಕ್ಕೆ. ತುಂಬ ಇಲ್ಲಿಂದ ವ್ಯೂ ಕೂಡ ಚೆಂದ ಕಾಣ್ತದೆ. ನೋಡಿ ಹತ್ರ ಬರುವಾಗನೇ ಮಂಗಗಳು ಎಲ್ಲ ಗಾಡಿ ಹತ್ರನೇ ಬರ್ತವೆ ನೋಡಿ. ನಾವು ಬಾಳೆಹಣ್ಣೆಲ್ಲ ತಗೊಂಡು ಬಂದಿದ್ವಿ ಅವರಿಗೆ ಫೀಡ್ ಮಾಡಲಿಕ್ಕೆ. ನೋಡಿ ಮಕ್ಕಳೆಲ್ಲ ಕೊಡ್ತಾರೆ ಇವಾಗ ಬಾಳೆಹಣ್ಣೆಲ್ಲ ಅವರಿಗೆ. ನೋಡಿ ಈ ಮಂಕಿ ಉಂಟಲ್ಲ, ನನ್ನ ಮಗಳ ಕೈಯಲ್ಲಿಂದ ಬಾಳೆಹಣ್ಣನ್ನು ಕಿತ್ಕೊಂಡು ಓಡಿಕೊಂಡು ಹೋಯ್ತು ಅದು. ಅವಳು ತುಂಬ ಹೆದರ್ತಾ ಇದ್ಲು. ಅಣ್ಣನ ಮಕ್ಕಳು ಸಹ ತುಂಬ ಒಳ್ಳೆ ಎಂಜಾಯ್ ಮಾಡಿದರು. ಅವರಿಗೆ ಸಹ ನಮ್ಮೂರ ಕಡೆ ಇಷ್ಟು ಮಂಗಗಳೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ ಅಲ್ಲ. ಸೊ ಅವರಿಲ್ಲಿ ಬಂದು ತುಂಬ ಎಂಜಾಯ್ ಮಾಡಿದರು. ಅವರು ಸಹ ಬಾಳೆಹಣ್ಣೆಲ್ಲ ಕೊಡ್ತಾಯಿದ್ರು. ಬಟ್ ಅವ್ರು ತುಂಬ ಹೆದರ್ತಾ ಇದ್ದರು.
tu dia babu. Trok rare? Alai lai lo volto nahi lo ek. Le maki. ಇಲ್ಲಿ ನೋಡಿ ನನ್ನ ಅಜ್ಜಿ ಕೂಡ ಮಂಗಗಳಿಗೆ ಬಾಳೆಹಣ್ಣು ಬಿಸಾಡ್ತಾ ಇದ್ದಾರೆ. ಅವರಿಗೆ ಸಹ ಖುಷಿಯಾಗಿದೆ ಮಕ್ಕಳ ಜೊತೆ. Bye-bye, Sam. Bye, monkey. Bye, monkey. ಒಟ್ಲೆ ಹೋಗ್ಸೋಣ ಚಾಕ್ಲೇಟ್ ಜಾಯ್ ಸರ್ फाइटिंग करता है ते फाइटिंग करता है ಇಲ್ಲಿ ನೋಡಿ ಕಪ್ಪಿ ಚೇಷ್ಟೆ ಅಂತ ಹೇಳಿದರೆ ಇದ್ದೇ ಅನಿಸುತ್ತಲ್ವ. ಕೆಲವೊಮ್ಮೆ ನಾವು ಬೈತೇವೆ ಎಂಥ ಕಪ್ಪಿ ಚೇಷ್ಟೆ ಆಗ್ತದೆ ಅಂತ. ಇಲ್ಲಿ ನೋಡ್ಬೋದು ಈ ಮಂಗಗಳು ಹೇಗೆ ಆಟಾಡ್ತವೆ, ಎಂಥ ಮಾಡ್ತವೆ, ಇಷ್ಟು ಚೇಷ್ಟೆ ಮಾಡ್ತಾರೆ ಅಂತ ನೀವು ನೋಡಿ. ಮಕ್ಕಳು ಸಹ ತುಂಬ ಎಂಜಾಯ್ ಮಾಡಿದರು, ಅಜ್ಜಿ ಸಹ ಎಂಜಾಯ್ ಮಾಡಿದರು. ಸೊ ಇವಾಗ ನಾವು ಮನೆಗೆ ಹೊರಟ್ವಿ. ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ, ಬೆಟ್ಟದಿಂದ ಒಳ್ಳೆ ವ್ಯೂ ಕಾಣ್ತಾ ಇದೆ. ಸೊ ನಾವು ಇವಾಗ ಹೊರಡ್ತಾ ಇದ್ದೇವೆ, ಇನ್ನು ಮನೆಗೆ ಹೋಗಿ ಲಂಚ್ ಆಗಬೇಕು. ಇವತ್ತು ನಮ್ಮ ಆ್ಯನಿವರ್ಸರಿ ಆಗಿದ್ದರಿಂದ ಒಂದು ಸಣ್ಣ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ನಾವೇ, ಮತ್ತೆ ಯಾರಿಲ್ಲ, ಮನೆಯವ್ರು ಮಾತ್ರ ಇರೋದು. ಸೊ ಇಲ್ಲಿ ನೋಡಿ ಆನ್ ದ ವೇ ಲೆಫ್ಟ್ ಸೈಡಿಗೆ ಒಂದು ಮೂರ್ತಿ ಕಾಣ್ತದೆ ನಿಮಗೆ. ಅದು ಮಧ್ವಾಚಾರ್ಯ ಅವರದ್ದು ಮೂರ್ತಿ. ಎಷ್ಟು ದೊಡ್ಡದಿದೆ ಗೊತ್ತಾ, ಅದು ತುಂಬ ದೊಡ್ಡದಿದೆ, ತುಂಬ ಚಂದ ಇದೆ ನೋಡಲಿಕ್ಕೆ.
ಇದು ಪಾಜಕ ಕ್ಷೇತ್ರದ ಮಠದ ಎಂಟ್ರಿ. ಅಲ್ಲಿ ಅದು ಮಠ, ಅಲ್ಲಿ ಒಳ್ಳೆ ಫಂಕ್ಷನ್ಸ್ ಎಲ್ಲ ಆಗ್ತಾ ಇರ್ತದೆ. ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ನಾವು ಮನೆಗೆ ಹೋಗುವ ದಾರಿ. ನಾವು ನಿಮಗೆ ತೋರಿಸುವ ನಮ್ಮ ಮನೆಗೆ ಹೋಗುವ ದಾರಿ ಹೇಗಿದೆ ಅಂತ. ಒಳ್ಳೆ ಟ್ರೆಕ್ಕಿಂಗ್ ಹೋದಾಗೆ ಆಗ್ತದೆ. ಅಷ್ಟು ಎಂತ ಹೇಳ್ತಾರೆ, ಕಾಡಿನ ಒಳಗಡೆಯಿಂದ ಹೋಗಬೇಕು. ಮತ್ತು ಅದು ವೇ ಕೂಡ ಹಾಗೇನೇ ಇದೆ, ಫುಲ್ ಕಲ್ಲು ಕಲ್ಲು. ಸೊ ಒಂಥರ ಅಂತ ಹೇಳ್ತಾರೆ ಸಫಾರಿಗೆ ಹೋದಾಗೆ ಅಂತ ಹೇಳ್ಬೋದು. ಆ ಥರ ಎಕ್ಸ್ಪೀರಿಯನ್ಸ್ ಆಗ್ತದೆ ಆ ಕಡೆ ಹೋಗುವಾಗ. ನೈಟೆಲ್ಲ ಫುಲ್ ಭಯ ಆಗ್ತದೆ ಈ ಕಡೆ ಬರಲಿಕ್ಕೆ. ಎರಡು ಬದಿ ಸಹ ಕಾಡೆ, ಮಧ್ಯದಲ್ಲಿ ವೇ ಇರೋದು. ಸೊ ನಾವು ಇದು ನಮ್ಮ ಮನೆಗೆ ಹೋಗುವ ದಾರಿ. ನೋಡಿ, ಇದು ನಮ್ಮದೇ ತೋಟ, ಅಡಿಕೆ ತೋಟ. ಅದರ ಪಕ್ಕದಲ್ಲಿ ಒಂದು ಆರೆಂಜ್ ಕಲರ್ ಮನೆ ಕಾಣ್ತಲ್ಲ, ಅದು ನಮ್ಮ ನೇಬರ್ಸ್ ಅವರದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆಲ್ಲ. ತೋಟದ ಮಧ್ಯ ನಮ್ಮ ಮನೆ. ಇದು ನನ್ನ ಅಜ್ಜಿ ಮಕ್ಕಳ ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ದಾರೆ ಪಾಪ. ನಾವು ಮನೆಗೆ ತಲುಪಿದ್ವಿ. ಮೊದಲೇ ಬಾವ ಇಲ್ಲಿ ಗ್ರಿಲ್ ರೆಡಿ ಮಾಡಿಟ್ಟಿದ್ರು. ಸೊ ಒಂದೆರಡು ಬ್ಯಾಚ್ ಅವ್ರು ಮಾಡಿ ಹೋಗಿದ್ರು, ಅವ್ರಿಗೆ ಅರ್ಜೆಂಟ್ ಹೋಗ್ಲಿಕ್ಕಿತ್ತು. ಮತ್ತು ನಾನು ಇಟ್ಟದನ್ನು ನಾನು ಸಹ ಸ್ವಲ್ಪ ಟ್ರೈ ಮಾಡಿದೆ ಹೇಗೆ ಮಾಡೋದು ಅಂತ. ಇಲ್ಲಿನ ನನ್ನ ಮಾವ ಮತ್ತು ನನ್ನ ಅಮ್ಮ, ನನ್ನ ತಾಯಿ ತೆಂಗಿನಕಾಯಿದ್ದು ಎಂತ ಹೇಳ್ತಾರೆ ಅದು ಚಿಪ್ಪು ತೆಗಿತಾ ಇದ್ದಾರೆ, ಒಣಗಿದ ಇದ್ರದ್ದು. ಇಲ್ಲಿ ಗ್ರಿಲ್ ಮಾಡ್ತಾ ಇದ್ದೇನೆ ಊಟಕ್ಕೆ ಮಧ್ಯಾಹ್ನ. ವಾವ್, ಸೂಪರ್ ಆಗಿದೆ, ಸೂಪರ್ ಟೇಸ್ಟ್ ಕೂಡ. ಇದು ನಮ್ಮ ಆನಿವರ್ಸರಿ ಕೇಕ್, ನಮಗೆ ಬಾವ ತಂದದ್ದು, ವಿಲ್ರೋಯ್ ಅಣ್ಣ. ಇದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಮಕ್ಕಳೆಲ್ಲರೂ ಸೇರಿ ನಾವು ಕೇಕ್ ಕಟ್ ಮಾಡಿದ್ವಿ. ನನ್ನ ಮಗಳಂತೂ ಫುಲ್ ಕೇಕ್ ಬೇಕು ಅಂತಲೇ ಕಟ್ ಮಾಡುವ ಮುಂಚೆನೆ ಎಲ್ಲರೂ ಕೇಕ್ ಎಲ್ಲ ಹಂಚಿ ತಿಂದ್ವಿ. ಹೀಗೆ ನಮ್ಮ 5 ವರ್ಷದ ಆ್ಯನಿವರ್ಸರಿ ತುಂಬ ಚೆಂದ ಆಯಿತು. ನಮಗೆ ತುಂಬ ಜನ ವಿಶ್ ಎಲ್ಲ ಮಾಡಿದರು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ. ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ. ನೆಕ್ಸ್ಟ್ ಡೇ ನಾವು ಕಲ್ಮಡಿ ವೆಲ್ಲಂಕಣಿ ಮಾತೆಯ ಚರ್ಚಿಗೆ ಹೋಗಿದ್ವಿ. ಅದನ್ನು ಕೂಡ ಈ ವ್ಲಾಗಲ್ಲೇ ನಾವು ಹಾಕಿದ್ದೇವೆ. ಸೊ ಈ ವ್ಲಾಗ್ ಸ್ವಲ್ಪ ಲೆಂದಿ ಇದೆ, ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ. ಇದು ನೋಡಿ ಬೋಟ್ ಇರುವ ಚರ್ಚ್, ತುಂಬ ಚೆಂದ ಇದೆ. ಆ್ಯಂಡ್ ಇಲ್ಲಿ ಮಿರಾಕಲ್ ಎಲ್ಲ ಆಗಿದೆ. ಸೊ ಆ ಮಿರಾಕಲ್ ಎಂತ ಅಂತ ನಾವು ಆ ಪೋಸ್ಟರ್ ಕೂಡ ಹಾಕಿದ್ದೇವೆ, ನೀವು ಓದಿ ಅದನ್ನು. ಸೊ ಇದು ನೋಡಲಿಕ್ಕೆ ಫುಲ್ ಚೆಂದ ಇದೆ. ಇದು ಹೊರಗಡೆಯಿಂದ ಬೋರ್ಡ್ ಶೇಪ್, ಒಳಗಡೆ ಸಹ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನಾವು ಪ್ರತಿ ಸಲ ನಾನು ಇಂಡಿಯಾಕ್ಕೆ ಬಂದಾಗ ಇಲ್ಲಿ ವಿಸಿಟ್ ಮಾಡ್ತೇನೆ. ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ಪ್ರೇಯರ್ ಮಾಡ್ತೇನೆ. ನನಗೆ ತುಂಬ ಫೇವರ್ ಸಿಕ್ಕಿದೆ, ನಾನು ಬೇಡಿದ್ದೆಲ್ಲ ನನಗೆ ತುಂಬ ಫೇವರ್ ಸಿಕ್ಕಿದೆ. ಇಲ್ಲಿ ನಾವು ವೆಲ್ಲಂಕಣಿ ಮಾತೆ ಹತ್ರ ಪ್ರೇಯರ್ ಮಾಡ್ತಾ ಇದ್ದೇವೆ, ನಾನು ಮತ್ತು ನನ್ನ ಮಗಳು. ಇಲ್ಲಿ ಕ್ಯಾಂಡಲ್ಸ್ ಎಲ್ಲ ನಾವು ಹೊತ್ತಿಸಿದ್ವಿ. ಆಮೇಲೆ ಇಲ್ಲಿ ಫೋಟೋಕ್ಕೆ ಅಂತ ನಿಂತ್ವಿ, ಅವಳು ಕೇಳ್ತಾನೆ ಇಲ್ಲ, ಅವಳು ತುಂಬ ಹಠ ಮಾಡ್ತಾ ಇದ್ಲು. ಇಲ್ಲಿ ನೋಡಿ, ಇಲ್ಲಿ ಎಂಥ ಪವಾಡ ಆದದ್ದು, ಹೇಗೆ ಈ ಚರ್ಚ್ ಬಂದದ್ದು ಅಂತ ಇದರಲ್ಲಿ ಇದೆ, ನೀವು ಓದಿ. ಚರ್ಚ್ನ ಒಳಗಡೆ ನೋಡಿ ಎಷ್ಟು ಸುಂದರವಾಗಿದೆ. ದೇವರದು ಕ್ರಾಸ್ ಆಗಿರಲಿ, ಅದು ಅಲ್ಟಾರ್ ಆಗಿರಲಿ, ತುಂಬ ಚೆಂದ ಇದೆ.
ಇಲ್ಲಿ ಬಂದು ಕೂತ್ಕೊಂಡು ಪ್ರೇ ಮಾಡುವಾಗ ಒಳ್ಳೆ ಪೀಸ್ಫುಲ್ ಆಗುತ್ತೆ. ಮತ್ತು ಆ ಕಡೆ ವೆಲಂಕಣಿ ಮಾತೆಯ ಮೂರ್ತಿ ಕೂಡ ಇದೆ. ಈಗ ಕ್ರಿಸ್ಮಸ್ ಸೀಸನ್ ಆಗಿದ್ರಿಂದ ಅಲ್ಲಿ ಇದು ಕೂಡ ಇತ್ತು, ಕ್ರಿಬ್ ಕೂಡ ಇತ್ತು, ಅದು ಕೂಡ ತುಂಬ ಚೆಂದ ಇತ್ತು. ಮತ್ತು ಈ ಕಡೆ ತುಂಬ ಸೇಂಟ್ಸ್ ಇದು ಮೂರ್ತಿಗಳೆಲ್ಲ ಇದೆ. ಇದು ವೆಲಂಕಣಿ ಮಾತೆಯ ಮೂರ್ತಿ. ಚರ್ಚ್ ಅಂತೂ ತುಂಬ ದೊಡ್ಡದಾಗಿದೆ. ಸೊ ಈ ಫುಲ್ ಚರ್ಚ್ಗೆ 2 ಫ್ಯಾನ್ ಇರೋದು, ಅದು ದೊಡ್ಡ ಫ್ಯಾನ್ ಇರ್ತದಲ್ವಾ, ಅದನ್ನು ಕೂಡ ತೋರಿಸ್ತೇವೆ ನೋಡಿ. ಮತ್ತು ಈ ಚರ್ಚ್ ಇದು ಒಳಗಡೆಯಿಂದ ಶೇಪ್ ಕೂಡ ಬೋಟ್ ಶೇಪಲ್ಲ ಇದೆ ನೋಡಿ, ತುಂಬ ಚೆಂದ ಇದೆ, ನೋಡ್ಲಿಕ್ಕಂತೂ ತುಂಬ ಚೆಂದ ಕಾಣ್ತದೆ. ಮತ್ತು ನಾವು ಹೊರಗೆ ಬಂದ ನಂತರ ಅಲ್ಲಿ ಶುಗರ್ ಕೇನ್ ಜ್ಯೂಸ್ ಇತ್ತು, ತುಂಬ ಬಿಸಿಲಿದ್ರಿಂದ ನಾವು ಶುಗರ್ ಕೇನ್ ಜ್ಯೂಸ್ ಕುಡಿಲಿಕ್ಕೆ ಅಂತ ಬಂದ್ವಿ. ಶುಗರ್ ಕೇನ್ ಜ್ಯೂಸ್ ಕುಡಿದ್ವಿ. ಅಲ್ಲಿಂದ ಸೀದಾ ನಾವು ಅಲ್ಲೇ ಹತ್ತಿರ ಇರೋದ್ರಿಂದ ಮಲ್ಪೆ ಬೀಚ್, ಅಲ್ಲಿ ಫುಡ್ ಫೆಸ್ಟಿವಲ್ ಅಂತ ಹೋದ್ವಿ. ಬಟ್ ಅಲ್ಲಿ ಫುಡ್ ಫೆಸ್ಟಿವಲ್ ಇರಲಿಲ್ಲ, ಅಂದರೆ ಮೇ ಬಿ ಅದು ಈವ್ನಿಂಗ್ ಆಗಿರಬೇಕು. ನಾವು ಬಂದದಂತೂ ಮಧ್ಯಾಹ್ನ, ಅಲ್ಲಿ ನಿಲ್ಲಕ್ಕೆ ಆಗ್ತಾನೆ ಇರಲಿಲ್ಲ. ಸ್ಟಿಲ್ ಒಂದು ವಿಡಿಯೋ ಮಾಡುವ ಅಂತ ಬಂದ್ವಿ. ನೋಡಿ ಇಲ್ಲಿ ಗಾಂಧೀಜಿ ಕೂತ್ಕೊಂಡಿದ್ದಾರೆ. ನಾವು ಅನ್ಕೊಂಡ್ವಿ ಕ್ರೌಡ್ ಇರ್ಲಿಕ್ಕಿಲ್ಲ ಅಂತ, ಬಿಕಾಸ್ ಬಿಸಿಲು ಅಂತ. ಬಟ್ ಅಲ್ಲಿ ಕ್ರೌಡ್ ಎಷ್ಟು ಇತ್ತಂತ ಹೇಳಿದ್ರೆ ತುಂಬ ಜನ ಇದ್ರು. ಆ ಬಿಸಿಲಿಗೆ ಹೇಗೆ ನೀರಲ್ಲಿ ಆಟ ಆಡ್ತಿದ್ರು ಅಂತ ಗೊತ್ತಿಲ್ಲ. ನೋಡಿ ನಾವು ಫುಡ್ ಫೆಸ್ಟಿವಲ್ ಅಂತ ಬಂದ್ವಿ, ಬಟ್ ಅಲ್ಲಿ ಎಂತ ಸಹ ಇರಲಿಲ್ಲ, ಮೇ ಬಿ ಸಂಜೆ ಆಗಿರಬೇಕು. ನೋಡಿ ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಇದೆ. ತುಂಬ ಬಿಸಿಲಿದ್ರೆ ನಾವು ಇಳಿಲಿಕ್ಕೆಲ್ಲ ಹೋಗಲಿಲ್ಲ, ಮತ್ತು ಮಕ್ಕಳು ಕೂಡ ಇದ್ರಲ್ಲ, ಸೊ ನಾವು ಹೋಗಲಿಲ್ಲ ಬೀಚಿಗೆ ಇಳಿಲಿಕ್ಕೆ. ನನಗಂತೂ ಬೀಚ್ ಅಂತ ಹೇಳಿದ್ರೆ ತುಂಬ ಭಯ. ನನಗೆ ಸ್ವಿಮ್ಮಿಂಗ್ ಪೂಲ್, ಬೀಚ್ ಅಂತ ಹೇಳಿದ್ರೆ ತುಂಬ ಭಯಪಡ್ತೇನೆ ನಾನು ಹೆಚ್ಚಾಗಿ ಹೋಗೋದಿಲ್ಲ. ಜಸ್ಟ್ ಹೊರಗಡೆ ನಿಂತು ಮಾತ್ರ ನೋಡ್ತೇನೆ ಬೀಚೆಲ್ಲ. ಫ್ಲೋಟಿಂಗ್ ಬ್ರಿಡ್ಜ್ ಎಲ್ಲ ನೋಡಿ ತುಂಬ ಚೆಂದ ಕಾಣ್ತಾ ಇದೆ. ಅಲ್ಲಿ ಯಾರು ಸಹ ಹೋಗ್ತಿರ್ಲಿಲ್ಲ, ಬಿಕಾಸ್ ತುಂಬ ಮಧ್ಯಾಹ್ನ ಅಲ್ವಾ, ಬಿಸಿಲು ಕೂಡ ತುಂಬ ಜಾಸ್ತಿ ಇತ್ತು. ಸೊ ಅಷ್ಟೊಂದು ಜನ ಹೋಗ್ತಾ ಇರಲಿಲ್ಲ. ಬಟ್ ಬೇರೆ ರೈಡ್ಸ್ ಎಲ್ಲ ಹೋಗ್ತಾ ಇದ್ರು. ಸೊ ನಾವು ಯಾವುದಕ್ಕೆ ಸಹ ಹೋಗಲಿಲ್ಲ. ನಾವು ಇನ್ನೊಮ್ಮೆ ಬೇಕಾದರೆ ಸಂಜೆ ಹೋಗ್ತೇವೆ ಮಲ್ಪೆ ಬೀಚಿಗೆ, ಟೈಮ್ ಇರುವಾಗ ಆವಾಗ ಸಹ ವ್ಲಾಗ್ ಮಾಡ್ತೇವೆ. ಮತ್ತು ಈ ಕಡೆ ಸೈಡಲ್ಲಿ ಫುಡ್ ಸ್ಟಾಲ್ಸ್ ಎಲ್ಲ ಇತ್ತು ತುಂಬ. ಅಲ್ಲಿ ನೀವು ನೋಡ್ಬೋದು ಜಂಕ್ ಫುಡ್ ಸ್ಟಾಲ್ಸ್ ಇತ್ತು, ಪಾನಿಪುರಿ ಮತ್ತು ಫ್ರೂಟ್ಸ್ ಇದೆಲ್ಲ. ನಮಗೆ ತಿನ್ನುವಂಥ ಆಸೆ ಆಯಿತು, ಬಟ್ ನಾವು ಎಂತ ಸಹ ತಿನ್ನಲಿಕ್ಕೆ ಹೋಗಲಿಲ್ಲ, ಬಿಕಾಸ್ ಮಧ್ಯಾಹ್ನದ ಹೊತ್ತು ಕೂಡ, ಮತ್ತು ಸಣ್ಣ ಮಕ್ಕಳು ಕೂಡ ಇದ್ರಲ್ವ, ಫುಡ್ ಪಾಯ್ಸನ್ ಎಲ್ಲ ಆದರೆ ತುಂಬ ಕಷ್ಟ ಅವರಿಗೆ. ಮತ್ತು ನಾವು ಮಕ್ಕಳಿಗೆ ಮನೆಯಿಂದಲೇ ಫ್ರೂಟ್ಸ್ ಎಲ್ಲ ತಗೊಂಡು ಬಂದು ಅದನ್ನು ಕೊಟ್ವಿ. ಅದರ ನಂತರ ನಾವು ಮನೆಗೆ ಹೊರಟ್ವಿ. ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರ ಮನೆಯಲ್ಲಿ ಒಂದು ನ್ಯೂ ಇಯರ್ ಪಾರ್ಟಿ ಇತ್ತು. ಸೊ ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್ ಕೂಡ ಅಲ್ಲೇ ಮಾಡಿದ್ವಿ. ಎಲ್ಲ ಒಳ್ಳೆಯದಾಗಿ ಆಯಿತು. ಸೊ ಈ ನಮ್ಮ ವ್ಲಾಗ್ ಇಲ್ಲೇ ನಾವು ಎಂಡ್ ಮಾಡ್ತಾ ಇದ್ದೇವೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್, ಲೈಕ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ಹೊಸ ವರ್ಷ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.